ಮಾಘ ಪುರಾಣದ 14ನೆಯ ಅಧ್ಯಾಯ. ಕೃಷ್ಣ ಮದನ ಮುನಿಯು ಈ ರೀತಿಯಾಗಿ ಹೇಳುತ್ತಿದ್ದಾನೆ. ಬ್ರಾಹ್ಮಣೋತ್ತಮ, ಹಿಂದೆ ಮಾರ್ಕಂಡೇಯ ಮುನಿಯು ಹೇಳಿದ ವಿಷಯವನ್ನು ನಿನಗೆ ಹೇಳುವೆನು ಕೇಳು. ಹಿಂದೆ ಗೋಮತಿ ತೀರದಲ್ಲಿರುವ ನೈಮಿಷಾರಣ್ಯದಲ್ಲಿ ತಪಸ್ವಿಗಳಾದ ಮುನಿಗಳು ತಮ್ಮ ತಮ್ಮ ಆಧಿಕ್ಯವನ್ನು ಹೇಳಿಕೊಳ್ಳುವಾಗ ವಾದೋಪವಾದಗಳುಂಟಾಗಿ ಜಗಳ ಪ್ರಾರಂಭವಾಯಿತು. ಆ ನೈಮಿಷಾರಣ್ಯದ ವರ್ಣನೆಯನ್ನು ಕೇಳು. ಆ ವನವು ಕದಂಬ, ಅರಿತಕ, ಇಂತಾಲ, ತಾಲ, ಹಲಸು, ಹೊನ್ನೆ, ಮತ್ತಿ, ಚಂಪಕ ಮೊದಲಾದ ಮರಗಳಿಂದ ವಿರಾಜಿಸುತ್ತಿದ್ದಿತು. ಅಲ್ಲದೆ ಆ ವನ ಪ್ರದೇಶವು ನಾನಾ ವಿಧ ತರುಲತ, ಗುಲ್ಮ, ನಿಕುಂಜ ವಿಲಸಿತವಾಗಿ ಸಮಸ್ತ ಪ್ರಾಣಿಗಳಿಗೂ ಸುಖಾಶ್ರಯ ಜೀವನಾಧಾರವಾಗಿದ್ದಿತು. ಅಂತಹ ಪ್ರಶಾಂತ ವನದಲ್ಲಿ ಮುನಿವೃಂದವು ಸೇರಿ ತಮ್ಮ ತಮ್ಮ ಹಿರಿಮೆಯನ್ನು ಕುರಿತು ಕಲಹ ಮಾಡಿದರು. ಮೊದಲು ಭೃಗುಮುನಿಯು ತಾನು ತಪೋನಿಷ್ಠನು, ತಪಸ್ವಿಗಳಲ್ಲಿ ನಾನೇ ಶ್ರೇಷ್ಠನು ಎಂದನು. ನಂತರ ಗೌತಮನು ನಿಂತು ವಯಸ್ಸಿನಿಂದ ದೊಡ್ಡವನಾದ ನಾನು ಅಧಿಕನು ಎಂದನು. ಅಲ್ಲದೆ ನಾನು ಬ್ರಹ್ಮಕಲ್ಪವನ್ನು ನೋಡಿರುವೆನು ಎಂದನು. ರೋಮಶ ಮುನಿಯು ನಾನು ಮುನಿಗಳೆಲ್ಲರಿಗೂ ಗುರುವು, ನನ್ನ ಸಮಾನರು ಈ ಲೋಕದಲ್ಲಿ ಯಾರೂ ಇಲ್ಲ ಎಂದನು. ಅಷ್ಟರಲ್ಲಿಯೇ ವೃದ್ಧನಾದ ಗಾರ್ಗ್ಯ ಋಷಿಯು ಎದ್ದು ನಿಂತು ತಗ್ಗಿದ ಧ್ವನಿಯಲ್ಲಿ, ನಾನು ಪೂಜಾರ್ಹನು, ಬಹಳ ಕಾಲ ಶಾಸ್ತ್ರ ಪಾಠಗಳನ್ನು ಹೇಳಿರುವುದರಿಂದ ನನಗೆ ಸಮಾನರು ಯಾರೂ ಇಲ್ಲ ಎಂದನು. ಕೂಡಲೇ ಮಾಂಡವ್ಯ ಮುನಿಯು ಎದ್ದು ನಾನು ಕಾಲಕ್ರಮಾಗತನಾದ ಕರ್ಮಗಳನ್ನು ವಿಧಿಸುವವನು ಎಂದನು. ಸತ್ಕರ್ಮಗಳನ್ನು ಮಾಡುವುದರಲ್ಲಿ ಆಸಕ್ತಿಯುಳ್ಳವನು, ಸರ್ವಶಾಸ್ತ್ರ ಪಂಡಿತನಾದುದರಿಂದ ಶ್ರೇಷ್ಠನು ಎಂದು ಹೇಳಿದನು. ಶಂತನ ಮುನಿಯು ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡು, ನಾನು ಯೋಗಾಭ್ಯಾಸದಲ್ಲಿ ನಿಷ್ಠೆಯುಳ್ಳವನು, ಸಮಾಧಿಯಲ್ಲಿ ಇದ್ದವನು, ಆತ್ಮಜ್ಞಾನವುಳ್ಳವನು, ನನ್ನ ಸಮಾನರು ಈ ಮುನಿಲೋಕದಲ್ಲಿಯೇ ಇಲ್ಲ ಎಂದು ವಾದಿಸಿದನು. ಪೌಲಸ್ತನು ಒಳಗೆ ಉರಿಯುತ್ತಿರುವ ಕ್ರೋಧಾಗ್ನಿಯು ಪ್ರಜ್ವಲಿಸುತ್ತಿರಲು, ನಾನು ವೇದಶಾಸ್ತ್ರಗಳ ಅಭ್ಯಾಸವನ್ನು ಮಾಡಿ ಹಿರಿಯರಿಂದ ಪೂಜಿಸಲ್ಪಡುತ್ತಿರುವವನು, ಆದ್ದರಿಂದ ನಾನು ದೊಡ್ಡವನು ಎಂದನು. ಶೌನಕನು ಅವಸರದಿಂದೆದ್ದು, ನಾನು ಆತ್ಮಜ್ಞಾನವುಳ್ಳವನು, ಮುನಿಗಳಿಂದ ಪೂಜಿಸಲ್ಪಡುವವನು, ಆದುದರಿಂದ ನನ್ನ ಸಮಾನರು ಯಾರೂ ಇಲ್ಲವೆಂದು ಕೂಗಾಡಿದರು. ಹೀಗೆ ಮುನಿಗಳೆಲ್ಲರೂ ವಾದಿಸುತ್ತಾ ಜಗಳವಾಡುತ್ತಾ ಕೋಪದಿಂದ ಯುದ್ಧಕ್ಕೆ ಸಿದ್ಧರಾದರು. ಮುನಿಪೋತ್ತಮನೇ ಕೇಳು. ಅಲ್ಲಿ ನೆರೆದಿದ್ದವರಲ್ಲಿ ಕೆಲವರು ಮುನಿಗಳು ಕೂಡಲೇ ಭೃಗುಮುನಿಯನ್ನು ಸಮೀಪಿಸಿ ಆತನ ಜಡೆಗಳನ್ನು ಕೀಳುತ್ತಾ ಮುಷ್ಟಿಯಿಂದ ತಿವಿದರು. ಕೆಲವರು ಗೌತಮನ ಮುನಿಯ ಗಡ್ಡವನ್ನು ಕಿತ್ತರು. ಗೌತಮನು ಅವರನ್ನು ಅವಸರದಲ್ಲಿ ತನ್ನ ಮುಷ್ಟಿಯಿಂದ ಹೊಡೆದನು. ಆ ಏಟುಗಳ ನೋವಿನಿಂದ ಕೆಲವರು ಕಣ್ಣೀರು ಸುರಿಸಿದರು. ವೃದ್ಧನಾದ ಗಾರ್ಗ್ಯಮಾಡವ್ಯ ಮುನಿಗಳು ತಮ್ಮ ಪ್ರತಿಕಕ್ಷಿಗಳ ಶಾಲುಗಳನ್ನು ಹರಿದು ಹಾಕಿದರು. ಈ ರೀತಿಯಾಗಿ ತಮ್ಮ ತಮ್ಮ ಆಯುಧಗಳಾದ ಕೃಷ್ಣಾಜಿನ, ದಂಡ, ಕಮಂಡಲುಗಳಿಂದ ಒಬ್ಬರನ್ನೊಬ್ಬರು ಹೊಡೆದಾಡಿದರು. ಆ ಮುನಿಗಳು ರಜೋಗುಣದಿಂದ ತಮ್ಮ ಸಾತ್ವಿಕ ಸ್ವಭಾವವನ್ನು ಮರೆತು ದೇಹಾಭಿಮಾನದಿಂದ ಒಬ್ಬರನ್ನೊಬ್ಬರು ನಿಂದಿಸುತ್ತಾ ಹೊಡೆದಾಡುತ್ತಾ ಸಣ್ಣ ಯುದ್ಧವನ್ನೇ ಮಾಡಿದರು. ಕಲಹಪ್ರಿಯನಾದ ನಾರದ ಮುನಿಯು ಅಲ್ಲಿಗೆ ಬಂದು ಸಮಯೋಚಿತವಾದ ಮಾತುಗಳನ್ನಾಡಿ ಅವರನ್ನು ಹುರಿದುಂಬಿಸಿದನು. ಅಷ್ಟೇ ಅಲ್ಲದೆ ಈ ವಿಷಯವನ್ನು ಶ್ರೀ ಮಹಾವಿಷ್ಣುವಿಗೆ ತಿಳಿಸಲು ವೈಕುಂಠಕ್ಕೆ ಹೋದನು. ಅಲ್ಲಿ ಶ್ರೀಹರಿಗೆ
ಈ ವಿಷಯವನ್ನೆಲ್ಲ ವಿವರವಾಗಿ ತಿಳಿಸಿದನು. ಶ್ರೀ ಮಹಾವಿಷ್ಣುವು ನಾರದನ ಮಾತುಗಳನ್ನು ಕೇಳಿ, ವತ್ಸ, ನನ್ನ ಮಾಯೆಯಿಂದಲೇ ಅಜ್ಞಾನವಶರಾಗಿ ಪರಸ್ಪರ ಈರ್ಷೆಯಿಂದ ಕಲಹ ಮಾಡುತ್ತಿರುವ ಆ ತಪಸ್ವಿಗಳ ಜಗಳವನ್ನು ಉಪಾಯದಿಂದಲೇ ನಿವಾರಿಸಬೇಕು. ಅವರಿಗೆ ಜ್ಞಾನೋದಯ ಉಂಟಾಗಲು ನನ್ನ ಪ್ರೇಮ ಪಾತ್ರರಾದ ಸನಕ, ಸನಂದನ, ಸನತ್ಕುಮಾರ, ಸನತ್ ಸುಜಾತರನ್ನು ಅಲ್ಲಿಗೆ ಕಳುಹಿಸುವೆನು. ಅವರು ಸದಾ 5 ವರ್ಷ ವಯಸ್ಕರಾಗಿಯೇ ಇರುವರು. ಅವರು ಈ ಬಾಲ್ಯದಲ್ಲಿಯೇ 4 ಯುಗಗಳು ಹುಟ್ಟಿ ಅಂತ್ಯವಾಗುತ್ತಿರುವವು. ಅವರೊಂದಿಗೆ ಮಹಾಮೇಧಾವಿಯೂ ವೃದ್ಧನೂ ಆದ ಮಾರ್ಕಂಡೇಯ ಮುನಿಯನ್ನು ಕೂಡ ಕಳುಹಿಸುವೆನು. ಆ ಮಹಾತ್ಮನು ಮಹಾಕಲ್ಪಾಂತರ ಜೀವಿ, ಸಜ್ಜನ ಪ್ರಿಯನು. ನಾರದ, ಆ ಮುನಿವೃಂದಕ್ಕೂ ಈ ಸನಕಾದಿಗಳಿಗೂ ಮಾರ್ಕಂಡೇಯನಿಗೂ ವಾದವು ಜರುಗುವುದು. ನೀನು ಅಲ್ಲಿಗೆ ಹೋಗಿ ಆ ವಿನೋದವನ್ನು ನೋಡು ಎಂದು ಹೇಳಿದನು. ಶ್ರೀಹರಿಯ ಆಜ್ಞೆಯಂತೆ ನಾರದನು ಆ ವಾದವನ್ನು ಕೇಳುವುದಕ್ಕಾಗಿ ನೈಮಿಷಾರಣ್ಯಕ್ಕೆ ಹೋದನು. ಮಾರ್ಕಂಡೇಯ ಮುನಿಯು ಶ್ರೀಹರಿಯ ಆಜ್ಞೆಯನ್ನು ಶಿರಸಾವಹಿಸಿ ಮುನಿಗಣದ ಬಳಿಗೆ ಬಂದು ಶಾಂತವಾಕ್ಯಗಳಿಂದ ಅವರನ್ನು ಸಮಾಧಾನ ಮಾಡಿದನು. ಶಾಂತಮೂರ್ತಿಯು ಮಹಾತ್ಮನೂ ಆದ ಮಾರ್ಕಂಡೇಯ ಮಹರ್ಷಿಯು ಎದುರಿನಲ್ಲಿ ಅವರೆಲ್ಲರೂ ಹಾವಾಡಿಗರ ಎದುರಿನಲ್ಲಿ ಹಾವುಗಳು ಇರುವಂತೆ ಮೆತ್ತಗಾದರು. ಸ್ವಲ್ಪ ಹೊತ್ತಿನಲ್ಲಿಯೇ ಬ್ರಹ್ಮಜ್ಞಾನ ಸಂಪನ್ನರಾದ ಸನಕ, ಸನಂದನಾದಿ ಮುನಿಗಳು ಗಂಭೀರ ಸ್ವರದಿಂದ ಶ್ರೀಹರಿಯ ನಾಮ ಸಂಕೀರ್ತನೆ ಮಾಡುತ್ತಾ ಅಲ್ಲಿಗೆ ಬಂದರು. ಅವರು ದೂರದಲ್ಲಿ ಇರುವಾಗಲೇ ಬುದ್ಧಿವಂತನಾದ ಮಾರ್ಕಂಡೇಯ ಮುನಿಯು ಆತುರವಾಗಿ ಎದ್ದು ನಿಂತು ಎದುರುಗೊಂಡು ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸಿ ಆದರದಿಂದ ಅವರ ಪಾದಗಳಿಗೆ ನಮಸ್ಕರಿಸಿದನು. ಪಾದೋದಕವನ್ನು ತನ್ನ ತಲೆಯ ಮೇಲೆ ಹಾಕಿಕೊಂಡನು. ಈ ರೀತಿಯಾಗಿ ಮಾಡಿದ ಮಾರ್ಕಂಡೇಯ ಮುನಿಯನ್ನು ನೋಡಿ ಸನಕಾದಿಗಳು, ಸ್ವಾಮಿ, ತಾವು ವಯಸ್ಸಿನಲ್ಲಿ ಹಿರಿಯರು, ಮುನಿಗಳಲ್ಲಿ ಪ್ರಮುಖರಾದವರು, 7 ಮಹಾಕಲ್ಪದವರೆಗೆ ಜೀವಿಸಿರುವಿರಿ, ಬ್ರಹ್ಮಾದಿ ದೇವತೆಗಳಿಂದ ಸ್ತೋತ್ರ ಮಾಡಲ್ಪಟ್ಟವರು. ಅಂತಹ ತಾವು ಈ ಸಭೆಯಲ್ಲಿ ಬಾಲಕರಾದ ನಮಗೆ ಈ ರೀತಿ ನಮಸ್ಕಾರ ಮಾಡುವುದು ಸರಿಯಲ್ಲವೆಂದು ಶಾಸ್ತ್ರಗಳಲ್ಲಿ ಹೇಳಿದೆ. ಸಪ್ತಕಲ್ಪ ಜೀವಿಗಳಾದ ನೀವು 5 ವರ್ಷದ ಬಾಲಕರಾದ ನಮ್ಮನ್ನು ಗೌರವಿಸುವುದು ನ್ಯಾಯವೇ ಎಂದು ಆಕ್ಷೇಪಿಸಿದರು. ಕೃತ, ತ್ರೇತ್ರ, ದ್ವಾಪರ, ಕಲಿಯುಗಗಳು ಸೇರಿ ಒಂದು ಮಹಾಯುಗವಾಗುವುದು. ಆ ಯುಗವು ಬ್ರಹ್ಮನಿಗೆ 1 ದಿನ. ಅಂತಹ 365 ದಿನಗಳು ಒಂದು ಬ್ರಹ್ಮವರ್ಷ. ವಿಧಾತನಿಗೆ ಈ ವಿಧವಾದ 100 ವರ್ಷಗಳ ಆಯಸ್ಸು. ನಂತರ ಬ್ರಹ್ಮಾದಿಗಳು ನಶಿಸುವರು. ಅದೇ ಮಹಾಕಲ್ಪವೆಂದು ಹೇಳಲ್ಪಡುವುದು. ಇಂತಹ 7 ಮಹಾಕಲ್ಪಗಳು ಮಾರ್ಕಂಡೇಯ ಮುನಿಯ ಆಯಸ್ಸು ಎಂದು ತಿಳಿಯಬೇಕು. ಸನಕಾದಿಗಳ ಆಕ್ಷೇಪಣೆಗೆ ಉತ್ತರವಾಗಿ ಆ ಮುನೀಶ್ವರರ ಸಭೆಯಲ್ಲಿ ಮಾರ್ಕಂಡೇಯ ಮುನಿಯು ಹೀಗೆಂದು ಉತ್ತರ ಕೊಟ್ಟನು. ಬ್ರಹ್ಮ ಮಾನಸ ಪುತ್ರರಾದ ಮುನೀಶ್ವರರೇ, ನೀವು ಸದಾ ಕಾಲದಲ್ಲಿಯೂ ಯಾವ ವ್ಯಕ್ತಿಗಳೂ ಇಲ್ಲದೆ ಭಗವಂತನ ನಾಮ ಸಂಕೀರ್ತನೆಯಲ್ಲಿಯೇ ಇರುವಿರಿ. ಪ್ರತಿ ಪ್ರಾಣಿಗೂ ರಂಧ್ರವಿರುವ ಪಾತ್ರೆಯಿಂದ ಜಾರಿ ಬೀಳುವ ನೀರಿನ ಹನಿಗಳಂತೆ ನಿರಂತರವು, ಆರ್ಯದಾಯವು, ಕಡಿಮೆಯಾಗುತ್ತಲೇ ಇರುವುದು. 20 ಮಹಾಕಲ್ಪಗಳವರೆಗೆ ಜೀವಿಸಿದ್ದರೂ ಮರಣವು ನಿಶ್ಚಯವು. ವೃದ್ಧನಾಗಿ ವೇದಶಾಸ್ತ್ರ ಪಾರಂಗತನಾಗಿ ಕರ್ಮನಿರತನಾಗಿದ್ದರೆ ಏನು ಫಲ? ಜ್ಞಾನವಿಲ್ಲದಿದ್ದರೆ ಅವನು ಚಿರಂಜೀವಿಯಾದರೂ ಫಲವಿಲ್ಲ. ವ್ಯರ್ಥವಾಗಿ ಕಾಲ ಕಳೆಯುವ ಬುದ್ಧಿಹೀನರ ಜೀವಿತವು ನಿಷ್ಪ್ರಯೋಜಕ.
ಜ್ಞಾನವು ಸುಲಭವಾಗಿ ಪ್ರಾಪ್ತವಾಗುವುದಿಲ್ಲ. ಜ್ಞಾನವನ್ನು ಪಡೆಯುವವನು ಶ್ರೇಷ್ಠನೇ ಹೊರತು ಜ್ಞಾನವಿಲ್ಲದ ವೃದ್ಧನು ಅಧಿಕನಲ್ಲ. ಪ್ರತಿ ಜೀವಿಯು ತನ್ನ ಸತ್ಕರ್ಮ ದುಷ್ಕರ್ಮಗಳಿಗೆ ಪರಲೋಕದಲ್ಲಿ ಫಲವನ್ನು ಅನುಭವಿಸಿ ಮತ್ತೆ ಭೂಲೋಕದಲ್ಲಿ ಜನ್ಮವನ್ನು ಪಡೆಯುವನು. ಆದುದರಿಂದ ಪ್ರತಿಯೊಬ್ಬ ಮಾನವನು ಶ್ರೀಹರಿಯ ನಾಮ ಸಂಕೀರ್ತನೆಯನ್ನು ಮಾಡದೆ ಕೇಳದೆ ಇದ್ದರೆ ಅಂತಹವನ ಜನ್ಮವು ವ್ಯರ್ಥ. ಶ್ರೀಹರಿಯ ಕಥಾ ಸಲ್ಲಾಪಗಳಿಂದ ಜೀವಿಸುವವನ ಜೀವನವು ಸಾರ್ಥಕವಾದುದು. ಒಂದು ನಿಮಿಷವಾದರೂ ಕಾಲವನ್ನು ವ್ಯರ್ಥ ಮಾಡದೆ ವಿಷ್ಣು ಕಥೆಗಳನ್ನು ಕೇಳುವವರು ಮುನಿಗಳಿಗಿಂತಲೂ ಗೌರವವನ್ನು ಹೊಂದುವರು. ನೀವೆಲ್ಲರೂ ರಾತ್ರಿಯೂ ಹಗಲು ಎಡೆ ಬಿಡದೆ ಶ್ರೀಹರಿ ಧ್ಯಾನ, ಪೂಜೆ, ಕಥಾಶ್ರವಣ, ಪಾದಧ್ಯಾನ, ಹರಿನಾಮ ಸಂಕೀರ್ತನೆ ಇವುಗಳಲ್ಲಿಯೇ ಕಾಲವನ್ನು ಕಳೆಯುತ್ತಿರುವಿರಿ. ನಿಮ್ಮ ಹೃದಯ ಕಮಲಗಳಲ್ಲಿ ಪುಂಡರೀಕಾಕ್ಷನು ನಿತ್ಯ ನಿವಾಸ ಮಾಡುವನು. ನಾವು ಒಂದು ದಿನವಾದರೂ ವಿಷ್ಣು ಕಥೆಗಳನ್ನು ಕೇಳಲಿಲ್ಲ. ವಿಷ್ಣು ಕಥೆಗಳನ್ನು ಕೇಳದಿರುವವರು ವಯೋವೃದ್ಧನಾದರೂ ಜ್ಞಾನವಿಲ್ಲದ ಬಾಲಕನಿಗೆ ಸಮಾನ. ಶ್ರೀಹರಿಯ ಕಥಾಸಕ್ತನಾದ ಬಾಲಕನು ವಯಸ್ಸಿನಿಂದ ಚಿಕ್ಕವನಾದರೂ ವೃದ್ಧನಂತೆ ಪೂಜನೀಯನಾಗುವನು. ಈ ಕಾರಣದಿಂದ ನೀವು 5 ವರ್ಷದವರಾಗಿದ್ದಾಗ್ಯೂ ನಮಗೆ ಗುರುಗಳ ಸಮಾನರು. ಗುರುಗಳು 5 ಜನರೆಂದು ಶ್ರುತಿವಾಕ್ಯ ಉಂಟು. ಜ್ಞಾನದಿಂದ ವೃದ್ಧನು, ವಯಸ್ಸಿನಿಂದ ವೃದ್ಧನು, ಆತ್ಮಜ್ಞಾನಿಯು, ಶ್ರೀಹರಿ ಕಥಾಸಕ್ತನು, ತಪಸ್ಸಿನಿಂದ ವೃದ್ಧನು. ಈ 5 ಜನರು ಗುರುಗಳಾಗುವರು. ಮಧುವೈರಿಯ ಕಥಾಮಾಧುರ್ಯವು ನಿಮಗೆ ತಿಳಿಯುವುದೆಂದು ಹೇಳಿದನು. ಈ ರೀತಿಯಾಗಿ ಹೇಳಿದ ಮಾರ್ಕಂಡೇಯನ ಮಾತುಗಳನ್ನು ಕೇಳಿ ಕಳುಹಿಸುತ್ತಿದ್ದ ಮುನಿಗಳು ತಮ್ಮಲ್ಲಿ ತಾವು ಗೊಣಗಾಡುತ್ತಿದ್ದರು. ಸನಕ ಸನಂದಾದಿಗಳು ಮಾರ್ಕಂಡೇಯನ ಮಾತು ಸತ್ಯವೆಂದು ಹೇಳಿ ಶ್ರೀಹರಿಯ ಕಥಾ ಮಹಿಮೆಯನ್ನು ಬಣ್ಣಿಸತೊಡಗಿದರು. ಭೂಲೋಕದಲ್ಲಿ ದಿವ್ಯ ಅವತಾರಗಳನ್ನು ಮೆರೆದು ತನ್ನ ಮಹಿಮೆಯನ್ನು ತೋರಿಸಿದ ದಾನವಾಂತಕನ ದಿವ್ಯ ಚರಿತಾಮೃತವು ಪರಮ ಪವಿತ್ರವಾದುದು. ಯಾರು ಶ್ರೀಹರಿಯ ಪಾದ ಪದ್ಮಗಳಿಂದ ಆವಿರ್ಭವಿಸಿ ವಿಷ್ಣುವಿನ ಪಾದೋದಕವೆನಿಸಿದ ಪವಿತ್ರ ಗಂಗಾ ನದಿ ಜಲದಲ್ಲಿ ಸ್ನಾನ ಮಾಡುವರೋ, ಯಾವನು ಶ್ರೀಹರಿ ದಯಾನಿಧೆ, ಕೃಷ್ಣ, ವಾಸುದೇವ, ದಾಮೋದರ ಎಂದು ಸದಾ ನಾಮ ಸಂಕೀರ್ತನೆ ಮಾಡುವನೋ ಆತನು ಎಲ್ಲರಿಗೂ ಪೂಜಾರ್ಹನು. ವಿಷ್ಣು ಪಾದೋದಕವು ಪರಮ ಪಾವನವಾದುದು. ಅಂತಹ ಸ್ನಾನದಿಂದ ಶರೀರವು ಪವಿತ್ರವಾಗುವುದು. ಶ್ರೀಹರಿಯ ಸಂಕೀರ್ತನದಿಂದ ನಾಲಗೆಯು ಪವಿತ್ರವಾಗುವುದು. ಶ್ರೀಮನ್ನಾರಾಯಣನ ಧ್ಯಾನದಿಂದ ಮನಸ್ಸು ಪವಿತ್ರವಾಗುವುದು. ಶ್ರೀಹರಿಯನ್ನು ಪೂಜಿಸಿದ ಕೈಗಳು ಪರಮ ಪಾವನಗಳಾಗುವವು. ಶ್ರೀಹರಿಯ ಕಥೆಗಳನ್ನು ಕೇಳುವವರು ಸನ್ಯಾಸಿಗಳಾಗಿರಲಿ, ಮುನಿಗಳಾಗಲಿ, ಯೋಗಿಗಳಾಗಲಿ ವಂದನೀಯರು. ವಿಷ್ಣು ಭಕ್ತರಹಿತನಾದ ನರನು ಏನು ಮಾಡಿದರೂ ವ್ಯರ್ಥವೇ ಆಗುವುದು. ವಿಷ್ಣುವಿನ ಕಣ್ಣುಗಳು ನವಿಲು ಗರಿಗಳಲ್ಲಿರುವ ಕಣ್ಣುಗಳ ಹಾಗೆ. ಶ್ರೀಹರಿಯನ್ನು ಪೂಜಿಸದಿರುವ ಕೈಗಳು ಮರದ ಸೌಟಿನಂತೆ, ಶರೀರವು ಬೂದಿಗೆ ಸಮಾನವಾದುದು ಎಂದು ಹೇಳಲು ಗೌತಮ ಶೌನಕಾದಿ ಮುನಿಗಳು ಆನಂದವನ್ನು ಸೂಚಿಸುತ್ತಾ ನಮಸ್ಕಾರ ಮಾಡಿದರು. ತಮ್ಮಿಂದ ನಮ್ಮ ಅಜ್ಞಾನವು ದೂರವಾಯಿತು. ಸ್ವಾಮಿ, ನಮ್ಮನ್ನು ಅನುಗ್ರಹಿಸಿ ನಮಗೆ ಭವತಾರಕವಾದ ಶ್ರೀಹರಿಯ ಕಥಾಮೃತವನ್ನು ಹೇಳಬೇಕು ಎಂದು ಬೇಡಿಕೊಂಡರು. ತಾವು ಬಂದ ಕೆಲಸವಾಯಿತೆಂದು ಮಾರ್ಕಂಡೇಯ ನಾರದ ಮುನಿಗಳು ವೈಕುಂಠಕ್ಕೆ ಹೋಗಿ ಶ್ರೀಮನ್ನಾರಾಯಣನಿಗೆ ಈ ವೃತ್ತಾಂತವನ್ನು ನಿವೇದಿಸಿದರು. ಸ್ವಾಮಿಯು ಸೂತ ಮುನಿಯನ್ನು ಕರೆದು ಶೌನಕಾದಿಗಳಿಗೆ ಹರಿಕಥಾಮೃತವನ್ನು ಪಾನ ಮಾಡಿಸುವಂತೆ ಆಜ್ಞೆಯನ್ನಿತ್ತನು.
ದೇವದೇವನ ಆಜ್ಞೆಯಂತೆ ಶಿರಸಾವಹಿಸಿ ಸೂತ ಪೌರಾಣಿಕನು ಶೌನಕಾದಿ ಮುನಿಗಳಿಗೆ ಶ್ರೀ ಮಹಾವಿಷ್ಣುವಿನ ದಿವ್ಯ ಕಥೆಗಳನ್ನು ಹೇಳಿದನು. ಅವುಗಳನ್ನು ಕೇಳಿ ಅವರು ಶಾಂತರಾದರು. ಗುರುವಿನ ಉಪದೇಶವಿಲ್ಲದೆ ಎಂತಹವನು ಜ್ಞಾನಿಯಾಗಲಾರನು. ಆದ್ದರಿಂದ ಪ್ರತಿಯೊಬ್ಬರೂ ಯೋಗ್ಯನಾದ ಗುರುವನ್ನು ಸೇವಿಸಿ ಆತನ ಕರುಣೆಯಿಂದ ಮುಕ್ತರಾಗಬೇಕು ಎಂದು ಜಹ್ನು ಮುನಿಗೆ ಗೃತ್ಸಮದ ಋಷಿಯು ಹೇಳಿದನು. ಇಲ್ಲಿಗೆ ಮಾಘ ಪುರಾಣದ 14ನೆಯ ಅಧ್ಯಾಯವು ಸಂಪೂರ್ಣವಾದುದು. ಓಂ ಶಾಂತಿ ಶಾಂತಿ ಶಾಂತಿ.